ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ನನ್ನ ಒಂದು ವ್ಲಾಗಲ್ಲಿ ಸಿಹಿ ಗೆಣಸನ್ನು ಯಾವ ರೀತಿ ನೀಟಾಗಿ ವಾಶ್ ಮಾಡಿ ಅದನ್ನು ಬೇಯಿಸಿ ತಿನ್ಬೋದು ಅನ್ನೋದ್ರ ಜೊತೆಗೆ ಅದರಿಂದ ಆಗುವಂಥ ಉಪಯುಕ್ತವಾದಂತಹ ಮಾಹಿತಿಗಳನ್ನ ಈ ವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೆಣಸು ಭೂಮಿಯ ಒಳಭಾಗದಲ್ಲಿ ಬೆಳೆಯೋದ್ರಿಂದ ಮನುಷ್ಯ ಇದನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತುಂಬ ಆರೋಗ್ಯನ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಸಿಹಿ ಗೆಣಸು ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ಕರುಳಿನ ಆರೋಗ್ಯವನ್ನು ಕಾಪಾಡಲು, ಕ್ಯಾನ್ಸರ್ನ ಅಪಾಯವನ್ನು ಕಡಿಮೆ ಮಾಡಲು, ಅಷ್ಟೇ ಅಲ್ಲದೆ ಚರ್ಮದ ಆರೋಗ್ಯವನ್ನು ಸಹ ಹೆಚ್ಚಿಸುತ್ತೆ. ಇನ್ನು ಬುದ್ಧಿಶಕ್ತಿನೂ ಸಹ ಚುರುಕು ಮಾಡುತ್ತೆ ಸಿಹಿ ಗೆಣಸನ್ನು ತಿನ್ನೋದ್ರಿಂದ. ಅಷ್ಟೇ ಅಲ್ಲದೆ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ, ಹೃದಯದ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಇನ್ನು ಕೂದಲು ಉದುರೋದನ್ನು ಸಹ ಇದು ತಡೆಗಟ್ಟುತ್ತೆ. ಸಿಹಿ ಗೆಣಸಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಲ್ವಾ. ಎಷ್ಟೋ ಜನ ಸಿಹಿ ಗೆಣಸನ್ನ ವಾಯು ಅಂತ ಹೇಳಿಬಿಟ್ಟು ತಿನ್ನೋದೇ ಇಲ್ಲ. ನಿಜ ಹೇಳಬೇಕು ಅಂದರೆ ಇದರಿಂದ ತುಂಬಾ ಪ್ರಯೋಜನ ಇದೆ. ಸಿಹಿ ಗೆಣಸು ಫೈಬರ್ನ ಉತ್ತಮ ಮೂಲ ಆಗಿರುತ್ತೆ. ಅಂದರೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಮಲಬದ್ಧತೆಯನ್ನು ಸಹ ಇದು ತಡೆಗಟ್ಟುತ್ತೆ. ಸಿಹಿ ಗೆಣಸಿನಲ್ಲಿರುವಂಥ ಉತ್ಕರ್ಷಣ ನಿರೋಧಕ ಶಕ್ತಿಗಳು, ಅಂದರೆ ನಾವೇನಂತ ಹೇಳ್ತೀವಿ ಆ್ಯಂಟಿ ಆಕ್ಸಿಡೆಂಟ್, ಇದು ಬಂದು ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡುತ್ತೆ. ಅಂದರೆ ಕ್ಯಾನ್ಸರ್ನ ಅಪಾಯವನ್ನು ಕಡಿಮೆ ಮಾಡುತ್ತೆ. ಸಿಹಿ ಗೆಣಸನ್ನು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಅಪಾಯವನ್ನು ನಾವು ಕಡಿಮೆ ಮಾಡ್ಕೊಬೋದು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಸಿಹಿ ಗೆಣಸನ್ನು ಸೇವನೆ ಮಾಡೋದ್ರಿಂದ ಚರ್ಮಕ್ಕೂ ತುಂಬಾ ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು. ಚರ್ಮವನ್ನು ತೇವಾಂಶವಾಗಿ ಇಡುತ್ತೆ, ಜೊತೆಗೆ ಕಪ್ಪು ಕಲೆಗಳನ್ನ ನಿವಾರಣೆ ಮಾಡುತ್ತೆ. ಚರ್ಮದ ಮೇಲೆ ಯಾವುದೇ ಥರ ಕಪ್ಪು ಕಲೆಗಳಿದ್ರೂ ಸಹ ಅದು ನಿವಾರಣೆ ಆಗುತ್ತೆ. ಚರ್ಮದ ವಯಸ್ಸಾಗುವಿಕೆ, ಅಂದರೆ ಚರ್ಮಕ್ಕೆ ವಯಸ್ಸಾಗುವಿಕೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ, ಅದನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಸಿಹಿ ಗೆಣಸಲ್ಲಿ ಇರುವಂಥ ಪೊಟ್ಯಾಷಿಯಮ್ಮು ರಕ್ತದೊತ್ತಡವನ್ನು ಕಂಟ್ರೋಲ್ ಮಾಡುತ್ತೆ, ಅಂದರೆ ನಿಯಂತ್ರಿಸುತ್ತೆ. ಜೊತೆಗೆ ಹೃದಯದ ಆರೋಗ್ಯವನ್ನು ಕಾಪಾಡಲು ಸಹ ಸಹಾಯನ ಮಾಡುತ್ತೆ. ಸಿಹಿ ಗೆಣಸಲ್ಲಿರುವಂಥ ಕೋಲಿನ್ ಎಂಬ ಪೋಷಕಾಂಶ ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತೆ. ಅಷ್ಟೇ ಅಲ್ಲದೆ ಸಿಹಿ ಗೆಣಸನ್ನು ಸೇವನೆ ಮಾಡೋದ್ರಿಂದ ಕೂದಲಿಗೂ ಸಹ ತುಂಬಾ ಉಪಯುಕ್ತ ಆಗುತ್ತೆ. ಅಂದರೆ ಕೂದಲು ಉದುರೋದನ್ನು ನಿಯಂತ್ರಿಸುತ್ತೆ, ಜೊತೆಗೆ ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ತುಂಬ ಜನ ಬೇಯಿಸಿದಂಥ ಸಿಹಿ ಗೆಣಸನ್ನು ನೆತ್ತಿಗೆ ಸಹ ಹಚ್ಚುತ್ತಾರೆ. ಬೇಯಿಸಿರುವಂಥ ಸಿಹಿ ಗೆಣಸನ್ನು ತೆಂಗಿನ ಎಣ್ಣೆಯೊಂದಿಗೆ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಚರ್ಮದ ಮೇಲೆ ಹಚ್ಚೋದ್ರಿಂದ ಚರ್ಮದ ಮೇಲಿರುವಂಥ ಕಪ್ಪು ಕಲೆಗಳು ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ಬೇಯಿಸಿರುವಂಥ ಗೆಣಸನ್ನು ಜೇನುತುಪ್ಪದೊಂದಿಗೆ ಮಿಶ್ರಣನ ಮಾಡಿ ಕೂದಲಿಗೆ ಹಚ್ಚಿ ನಂತರ ಅದನ್ನು ಶಾಂಪೂಯಿಂದ ತೊಳೆದ್ರೆ ಕೂದಲು ಬೆಳವಣಿಗೆಗೂ ಸಹ ತುಂಬಾ ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮನೇಲಂತೂ ಸಿಹಿ ಗೆಣಸು ಅಂದರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಬೇಯಿಸಿರೋಂಥ ಗೆಣಸು ಅಂದರೆ ತುಂಬಾ ಇಷ್ಟ. ಇದು ಮಣ್ಣಿನ ಒಳಭಾಗದಲ್ಲಿ ಬೆಳೆಯೋದ್ರಿಂದ ತುಂಬಾ ಮಣ್ಣಿರುತ್ತೆ. ಸೊ ಹಂಗಾಗಿ ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಬೇಕು. ಜೊತೆಗೆ ತುಂಬಾ ದೊಡ್ಡ ಸೈಜಲ್ಲಿ ಇರುತ್ತೆ. ಹಾಗಾಗಿ ಇದನ್ನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಇದನ್ನು ನಾವು ಪಾತ್ರೆನಲ್ಲಾದರೂ ಬೇಯಿಸ್ಕೊಬೋದು, ಅಥವಾ ಕುಕ್ಕರ್ನಲ್ಲಿ ಕೂಗಿಸ್ಕೊತೀನಿ ಅಂದರೆ ಒಂದು ವಿಷಲ್ಲು ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನು ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿರುತ್ತೆ, ತುಂಬಾ ಸ್ವೀಟಾಗಿರುತ್ತೆ. ಸಿಹಿ ಗೆಣಸನ್ನು ಕೆಲವೊಬ್ಬರು ಬೇಯಿಸಿ ತಿಂತಾರೆ, ಇನ್ನು ಸ್ವಲ್ಪ ಜನ ಬೆಂಕಿನಲ್ಲಿ ಸುಟ್ಟು ತಿಂತಾರೆ. ಅಂದರೆ ಬೇಯಿಸಿ ತಿಂದ್ರೂ ತುಂಬಾ ರುಚಿ ಇರುತ್ತೆ, ಅಥವಾ ಬೆಂಕಿನಲ್ಲಿ ಸುಟ್ಟು ತಿಂದ್ರೂ ಸಹ ತುಂಬಾ ರುಚಿ ಇರುತ್ತೆ. ಒಟ್ಟಾರೆ ಗೆಣಸು ತಿನ್ನೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ, ನಮ್ಮ ಆರೋಗ್ಯನೂ ಸಹ ನಾವು ಸುಧಾರಿಸ್ಕೋಬೋದಲ್ವ. ಹಾಗಾಗಿ ಯಾವ್ಯಾವ ಸೀಸನ್ನಲ್ಲಿ ಏನೆಲ್ಲ ತರಕಾರಿಗಳು ಸಿಗುತ್ತೆ, ಅಂದರೆ ಕೆಲವೊಂದು ಸೀಸನ್ಗಳಲ್ಲಿ ಹಸಿ ಕಾಳುಗಳು ಸಿಗುತ್ತೆ, ಕೆಲವೊಂದು ಸೀಸನ್ಗಳಲ್ಲಿ ಸೊಪ್ಪುಗಳು ಸಿಗುತ್ತೆ. ಈ ಥರ ಯಾವ್ಯಾವ ಸೀಸನ್ಗಳಲ್ಲಿ ಏನು ಸಿಗುತ್ತೆ ತರಕಾರಿಗಳು, ನಾವು ಅದನ್ನು ಸೇವನೆ ಮಾಡಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಬೇಕಾಗುತ್ತೆ. ಸೊ ಫೈನಲಿ ಈ ಒಂದು ಯೂಸ್ಫುಲ್ ಆಗಿರೋವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.